ನಟ ಯಶ್ ತಾಯಿ ಸೈಟ್ ಜಟಾಪಟಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಒಂದೇ ಸೈಡ್ ಇಬ್ಬರ ಹೆಸರಲ್ಲಿ ದಾಖಲೆಗಳಿವೆ ಅಂತ ಅಧಿಕಾರಿಗಳ ವಿರುದ್ಧ ಯಶ್ ತಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರಿನಲ್ಲಿರುವಂತಹ ಸ್ವತ್ತು ನನಗೆ ಸಿಗಲೇಬೇಕು, ಇಲ್ಲದೇ ಇದ್ರೆ ಮೋಸ ಮಾಡಿದ ಅಧಿಕಾರಿಗಳನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಮೋಸ ಮಾಡಿದ ಅಧಿಕಾರಿಗಳನ್ನ ಇಡೀ ಇಂಡಿಯಾಗೆ ಗೊತ್ತಾಗೋ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿ ಪುಷ್ಪ ಅವರು ಆವಾಜ್ ಹಾಕಿದ್ದಾರೆ. ಟಿವಿ9 ಜೊತೆ ಯಶ್ ತಾಯಿ ಪುಷ್ಪ ಮಾತಾಡಿದ್ರು. ಈ ವಿಚಾರವನ್ನು ಅವ್ರು ಹೇಳಿದ್ದಾರೆ. ನನಗೆ ಏನು ನನ್ನ ಹೆಸರಿನಲ್ಲಿ ಸೋತಿದೆಯೋ ಅದು ನನಗೆ ಸಿಗಬೇಕು, ನ್ಯಾಯಯುತವಾಗಿ ನನಗೆ ಬರಬೇಕಾಗಿರುವಂಥದ್ದನ್ನು ಮಾತ್ರ ನಾನು ಕೇಳ್ತಾ ಇರೋದು. ಬೇರೆಯವ್ರದ್ದಾಗಿದ್ದರೆ ನಾನು ಯಾವುದನ್ನು ಕೂಡ ನಾನು ಕೇಳ್ತಾ ಇಲ್ಲ. ಬಟ್ ನನಗೆ ಬರಬೇಕಾಗಿರುವಂಥದ್ದು ನ್ಯಾಯಯುತವಾಗಿ ಅದು ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳ ವಿರುದ್ಧ ನಾವು ತಕ್ಕ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನನ್ನ ಪ್ರಾಪರ್ಟಿ ನನಗೆ ಸಿಕ್ಕಲೇಬೇಕು, ಸಿಕ್ಕಿಲ್ಲ ಅಂದರೆ ನಾನು ಇಡೀ ಇಂಡಿಯಾಗೆ ತೋರಿಸ್ತೀನಿ ಮೋಸ ಮಾಡಿರೋ ಆಫೀಸರ್ದೆಲ್ಲ. ಯಾಕೆ ಮಾಡಿದ್ದಾರೆ ತೆಗಿತೀವಿ ನಾವು. ಈಗ ನಾನು ಗೌರ್ಮೆಂಟಿಗೆ ದುಡ್ಡು ಕಟ್ಟಿದ್ದೀನಿ, ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀನಿ, ಮತ್ತು ಎಲ್ಲಿಗೆ ಕಟ್ಟಿದ್ದೀನಿ ನಾನು ದುಡ್ಡು? ಸರ್ಕಾರ ರಿಜಿಸ್ಟ್ರ್ ಆಫೀಸ್ ಹಾಕಿದೆ, ಹಂಗೆ ರಿಜಿಸ್ಟ್ರ್ ಆಫೀಸ್ ಬೇಕಾ ಇಲ್ಲಿ ಹಾಸನಲ್ಲಿ? ಅವನಿಗೂ ರಿಜಿಸ್ಟ್ರ್ ಮಾಡಿ ನನಗೂ ರಿಜಿಸ್ಟ್ರ್ ಮಾಡಿದರೆ ಹೆಂಗ್ರಿ ಮಾಡ್ತಾರೆ ರಿಜಿಸ್ಟ್ರು? ಫೇಕ್ ಎರಡು ನೀವೇ ಕೇಳಿ. ನಿಮಗೂ ರಿಜಿಸ್ಟ್ರ್ ಮಾಡಿ ನನಗೂ ರಿಜಿಸ್ಟ್ರ್ ಮಾಡ್ಬೇಕಾದ್ರೆ ಇ.ಸಿ ಬರುತ್ತಲ್ಲ, ಯಾರ ಹೆಸರಲ್ಲಿದೆ ಅಂತ ಇ.ಸಿ ಬರಬೇಕಲ್ಲ. ಇ.ಸಿ ಬಂದಾಗಲೇ ತಾನೇ ಇವರು ಗಿರೀಶ್ ಹೆಸರಲ್ಲಿ ಇ.ಸಿ ಬಂದರೆ ತಾನೇ ನಂಗೆ ಕೊಡೋದು. ಈಗ ನಿಮಗೆ ನಮ್ಮ ಡಾಕ್ಯುಮೆಂಟ್ಸ್ ಓದಿದ್ರಲ್ಲ, ಯಾರಿಂದ ಯಾರಿಗೆ ಬರುತ್ತೆ ಅಂತ ಇ.ಸಿ ಬರಬೇಕಲ್ಲ. ಇವನ ಹೆಸರಲ್ಲಿ ಇ.ಸಿ ಬರಲಿಲ್ವಲ್ಲ ಅವತ್ತು, ಯಾಕೆ ಬರಲಿಲ್ಲ ಇ.ಸಿ? ಮತ್ತೆ ನಿಮ್ಮ ಸೈಟ್ ನಿಮ್ಗೆ ಸೇರುತ್ತೆ ಅಂತ ವಿಶ್ವಾಸ ಐತೆ? ಖಂಡಿತ ಸೈಟ್ ಸೇರುತ್ತೆ ಅಂತ ವಿಶ್ವಾಸ ಇಲ್ಲ ಅಂತ ನೀವು ಯಾವತ್ತೂ ಅನ್ಕೋಬೇಡಿ. ಅದಕ್ಕೆ ರೋಡ್ಗೆ ಇಳಿದು ನಿಂತಿದ್ದೀನಿ ನಾನು. ಇನ್ನೊಬ್ಬರು ಗಿಲಿಬ್ರಿಟಿ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರು ದುಡ್ಡು ಹಾಕ್ತವ್ರು ನಿಂತ್ಕೊಂಡು ಹೋರಾಡಬೇಕು. ಬೆದರಿಸಿ ಎದುರಿಸಿ ರೌಡಿಸಮ್ ಮಾಡಿದವ್ರಿಗೆಲ್ಲ ಹೆದರ್ಕೊಳ್ಳೋದು ಮೂರ್ಖತನ ಅಂತ ತೋರಿಸಿದ್ದೀನಿ ನಾನು. ನನ್ನ ಪ್ರಾಪರ್ಟಿ ನನಗೆ ಸಿಕ್ಕಲೇಬೇಕು, ಸಿಕ್ಕಿಲ್ಲ ಅಂದರೆ ನಾನು ಇಡೀ ಇಂಡಿಯಾಗೆ ತೋರಿಸ್ತೀನಿ ಮೋಸ ಮಾಡಿರೋ ಆಫೀಸರ್ದೆಲ್ಲ. ಯಾಕೆ ಮಾಡಿದ್ದಾರೆ ತೆಗಿತೀವಿ ನಾವು. ಈಗ ನಾನು ಗೌರ್ಮೆಂಟಿಗೆ ದುಡ್ಡು ಕಟ್ಟಿದ್ದೀನಿ, ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀನಿ, ಮತ್ತು ಎಲ್ಲಿಗೆ ಕಟ್ಟಿದ್ದೀನಿ ನಾನು ದುಡ್ಡು? ಸರ್ಕಾರ ರಿಜಿಸ್ಟ್ರ್ ಆಫೀಸ್ ಹಾಕಿದೆ, ಹಂಗೆ ರಿಜಿಸ್ಟ್ರ್ ಆಫೀಸ್ ಬೇಕಾ ಇಲ್ಲಿ ಹಾಸನಲ್ಲಿ? ಅವನಿಗೂ ರಿಜಿಸ್ಟ್ರ್ ಮಾಡಿ ನನಗೂ ರಿಜಿಸ್ಟ್ರ್ ಮಾಡಿದರೆ ಹೆಂಗ್ರಿ ಮಾಡ್ತಾರೆ ರಿಜಿಸ್ಟ್ರು? ಫೇಕ್ ಎರಡು ನೀವೇ ಕೇಳಿ. ನಿಮಗೂ ರಿಜಿಸ್ಟ್ರ್ ಮಾಡಿ ನನಗೂ ರಿಜಿಸ್ಟ್ರ್ ಮಾಡ್ಬೇಕಾದ್ರೆ ಇ.ಸಿ ಬರುತ್ತಲ್ಲ, ಯಾರ ಹೆಸರಲ್ಲಿದೆ ಅಂತ ಇ.ಸಿ ಬರಬೇಕಲ್ಲ. ಇ.ಸಿ ಬಂದಾಗಲೇ ತಾನೇ ಇವರು ಗಿರೀಶ್ ಹೆಸರಲ್ಲಿ ಇ.ಸಿ ಬಂದರೆ ತಾನೇ ನಂಗೆ ಕೊಡೋದು. ಈಗ ನಿಮಗೆ ನಮ್ಮ ಡಾಕ್ಯುಮೆಂಟ್ಸ್